ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 53ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ರಾಮಲಕ್ಷ್ಮಣರು ನಾಗಪಾಶದಿಂದ ಬಿಡುಗಡೆ ಹೊಂದಿದ್ದನ್ನು ತಿಳಿದವನಾಗಿ ರಾವಣನು ದಿಗ್ಭ್ರಾಂತನಾಗಿ ಮುಂದಿನ ಯುದ್ಧಾಲೋಚನೆಯನ್ನು ಏನು ಮಾಡಬೇಕೆಂಬುದು ತೋಚದೆ ಕೊನೆಗೆ ಧೂಮ್ರಾಕ್ಷನನ್ನು ತನ್ನ ರಾಕ್ಷಸ ಸೇನೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗುವಂತೆ ತಿಳಿಸುತ್ತಾನೆ. ಆತನು ಪಶ್ಚಿಮ ದ್ವಾರದಿಂದ ಹೊರಬಂದು ಹನುಮಂತನಿಂದ ಪಾಲಿತವಾಗಿದ್ದಂತಹ ವಾನರ ಸೇನೆಯನ್ನು ಎದುರಿಸುತ್ತಾನೆ. ಆರಂಭದಲ್ಲಿ ಭೀಕರವಾಗಿಯೇ ಯುದ್ಧ ಮಾಡಿದರು. ಕೊನೆಗೆ ಹನುಮಂತನು ಎಸೆದ ಬಂಡೆಯ ಅಡಿಯಲ್ಲಿ ಆ ಧೂಮ್ರಾಕ್ಷನು ಸಿಕ್ಕು ನುಚ್ಚು ನೂರಾಗಿ ಧರಾಶಾಯಿಯಾಗುತ್ತಾನೆ. ಧೂಮ್ರಾಕ್ಷಂ ನಿಹತಂ ಶ್ರುತ್ವಾ ರಾವಣೋ ರಾಕ್ಷಸೇಶ್ವರಃ ಕ್ರೋಧೇನ ಮಹತಾ ವಿಷ್ಣೋ ನಿಶ್ವಸನ್ನುರಗೋ ಯಥಾ. ಧೂಮ್ರಾಕ್ಷನು ಮಡಿದ ಸಮಾಚಾರ ತಿಳಿದು ರಾಕ್ಷಸೇಶ್ವರ ರಾವಣನು ಮಹಾಕ್ರೋಧಗೊಂಡು ಹಾವು ಬುಸುಗೊಟ್ಟುವಂತೆ ಜೋರಾಗಿ ನಿಟ್ಟುಸಿರು ಬಿಡುತ್ತಾ ರಾವಣನು ಕ್ರೂರ ನಿಶಾಚರ ಮಹಾಬಲಿ ವಜ್ರದಂಷ್ಟನಲ್ಲಿ ಹೇಳಿದನು. ದೀರ್ಘಮುಷ್ಣಂ ವಿನಿಶ್ವಸ್ಯ ಕ್ರೋಧೇನ ಕಲುಷೀಕೃತಃ ಅಬ್ರವೀದ್ರಾಕ್ಷಸಂ ಕ್ರೂರಂ ವಜ್ರದಂಷ್ಟ್ರಂ ಮಹಾಬಲಂ. ವೀರನೇ, ನೀನು ರಾಕ್ಷಸರೊಂದಿಗೆ ಹೋಗಿ ದಾಶರಥಿ ರಾಮನನ್ನು ಮತ್ತು ವಾನರ ಸಹಿತ ಸುಗ್ರೀವನನ್ನು ಕೊಂದು ಹಾಕು. ಗಚ್ಚತ್ವಂ ವೀರ ನಿರ್ಯಾಗಿ ರಾಕ್ಷಸೈ ಪರಿವಾರಿತಃ ಜಹಿ ದಾಶರಥಿಂ ರಾಮಂ ಸುಗ್ರೀವಂ ವಾನರೈ ಸಹ. ಆಗ ಆ ಮಾಯಾವಿ ರಾಕ್ಷಸನು ಹಾಗೆಯೇ ಆಗಲಿ ಎಂದು ಹೇಳಿ ದೊಡ್ಡ ಸೈನ್ಯದೊಂದಿಗೆ ಕೂಡಲೇ ಯುದ್ಧಕ್ಕಾಗಿ ಹೊರಟನು. ಆರಂಭದಲ್ಲಿ ರಾವಣನಿಗೆ ಇದ್ದಂತಹ ಉತ್ಸಾಹ ಕ್ರಮೇಣ ಕುಸಿಯುತ್ತಿರುವುದನ್ನು ಗಮನಿಸಬಹುದು. ಈಗ ನೀವು ಹೋಗಿ ಯುದ್ಧದಲ್ಲಿ ಜಯಿಸಿ ಬಾ ಎಂದಷ್ಟೇ ಕ್ಲುಪ್ತವಾಗಿ ಹೇಳಿ ಆ ರಾಕ್ಷಸರನ್ನು ಯುದ್ಧಕ್ಕಾಗಿ ಕಳುಹಿಸುತ್ತಿದ್ದಾನೆಯೇ ಹೊರತು ಆ ಯುದ್ಧವನ್ನು ತಾನು ಗೆದ್ದೇನು ಎಂಬಂತಹ ಉತ್ಸಾಹ ರಾವಣನಲ್ಲಿ ಮಾಯವಾಗುತ್ತಿದೆ. ತಥೇತ್ಯುಕ್ತ್ವಾ ಧೃತತರಂ ಮಾಯಾವಿ ರಾಕ್ಷಸೇಶ್ವರಃ ನಿರ್ಜಗಾಮ ಬಲೈರ್ಸಾರ್ಧಂ ಬಹುಭಿಃ ಪರಿವಾರಿತಃ. ರಾವಣನು ಆಜ್ಞೆ ಮಾಡಿದೊಡನೆಯೇ ಆ ಮಾಯಾವಿ ರಾಕ್ಷಸನು ಯುದ್ಧಕ್ಕಾಗಿ ಹೊರಟಿರುವನು. ನಾಗೈರಶ್ವೈಖರೈರುಷ್ಟೈ ಸಂಯುಕ್ತಸ್ಸು ಸಮಾಹಿತಃ ಪತಾಕಾಧ್ವಜ ಚಿತ್ರಶ್ಚ ಬಹುಭಿಃ ಸಮಲಂಕೃತಃ. ಅವನು ಆನೆ, ಕುದುರೆ, ಕತ್ತೆ, ಒಂಟೆ ಮೊದಲಾದ ವಾಹನಗಳಿಂದ ಕೂಡಿದ್ದು ಚಿತ್ತವನ್ನು ಏಕಾಗ್ರಗೊಳಿಸಿದ್ದನು. ಧ್ವಜ ಪತಾಕೆಗಳಿಂದ ವಿಚಿತ್ರವಾಗಿ ಶೋಭಿಸುವ ಅನೇಕ ಸೇನಾಧ್ಯಕ್ಷರು ಅವನ ಶೋಭೆಯನ್ನು ಹೆಚ್ಚಿಸಿದ್ದರು. ತಥೋ ವಿಚಿತ್ರ ಕೇಯೂರ ಮುಕುಟೇನ ವಿಭೂಷಿತಃ ತನುತ್ರಂಚ ಸಮಾವೃತ್ಯ ಸಧನುರ್ನ್ಯರ್ಯಯೌ ಧೃತಂ. ವಿಚಿತ್ರವಾದ ಭುಜಬಂದಿಗಳಿಂದಲೂ ಕಿರೀಟದಿಂದಲೂ ಅಲಂಕೃತವಾಗಿ ಕವಚವನ್ನು ಧರಿಸಿ ಕೈಯಲ್ಲಿ ಧನುಷ್ಯವನ್ನೆತ್ತಿಕೊಂಡು ಶೀಘ್ರವಾಗಿ ಹೊರಟನು. ಪತಾಕಾಲಂಕೃತಂ ದೀಪ್ತಂ ತಪ್ತ ಕಾಂಚನ ಭೂಷಿತಂ ರಥಂ ಪ್ರದಕ್ಷಿಣಂ ಕೃತ್ವಾ ಸಮಾರೋಹತ್ಯಮೂಪತಿಃ. ಧ್ವಜ ಪತಾಕೆಗಳಿಂದ ಅಲಂಕೃತವಾದ ಸ್ವರ್ಣಭೂಷಿತವಾದ ಹೊಳೆಯುತ್ತಿರುವ ಸುಸಜ್ಜಿತ ರಥದ ಪ್ರದಕ್ಷಿಣೆ ಮಾಡಿ ಸೇನಾಪತಿ ವಜ್ರದಂಷ್ಟ್ರನು ಅದನ್ನು ಹತ್ತಿದನು. ಶಕ್ನೈಶ್ಚ ಮುಸಲೈರಪಿ ಬಿಂದಿಪಾಲೈಶ್ಚ ಚಾಪೈಶ್ಚ ಶಕ್ತಿಭಿಷೈರಪಿ ಖಡ್ಗೈಶ್ಚಕ್ರೈರ್ಗದಾಭಿಶ್ಚ ನಿಶಿತೈಶ್ಚ ಪರಶ್ವಧೈಃ ಪದಾತಯಶ್ಚ ನಿರ್ಜಾಂತಿ ವಿವಿಧಾ ಶಸ್ತ್ರಪಾಣಯಃ. ಅವನೊಂದಿಗೆ ರುಷ್ಪ, ವಿಚಿತ್ರ ತೋಮರ, ವನಕೆ, ಬಿಂದಿಪಾಲ, ಧನುಸ್ಸು, ಶಕ್ತಿ, ಪಟ್ಟಿಷ, ಖಡ್ಗ, ಚಕ್ರ, ಗದೆ, ಹರಿತವಾದ ಗಂಡುಗೊಡಲಿ ಇವುಗಳಿಂದ ಸುಸಜ್ಜಿತರಾದ ಕಾಲಾಳುಗಳು ಇದ್ದರು. ಅವರ ಕೈಗಳಲ್ಲಿ ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳಿಂದ ಅವರು ಶೋಭಿಸುತ್ತಿದ್ದರು. ವಿಚಿತ್ರವಾಸ ಸರ್ವೇ ದೀಪ್ತ ರಾಕ್ಷಸ ಪುಂಗವಾಹ ಗಜ ಮದೋತ್ಕಟ ಶೂರಾಶ್ಚಲಂತ ಇವ ಪರ್ವತಾಃ.
ವಿಚಿತ್ರ ವಸ್ತ್ರಗಳನ್ನು ಧರಿಸಿದ್ದ ಆ ಎಲ್ಲ ವೀರ ರಾಕ್ಷಸರು ತೇಜದಿಂದ ಹೊಳೆಯುತ್ತಿದ್ದರು. ಶೌರ್ಯ ಸಂಪನ್ನ ಮದಮತ್ತ ಗಜಗಳಂತೆ ನಡೆದಾಡುವ ಪರ್ವತಗಳಂತೆ ಕಂಡುಬರುತ್ತಿದ್ದರು. ತೇ ಯುದ್ಧ ಕುಶಲಾರೂಢ ಸ್ತೋಮರಾಂಕುಶಪಾಣಿಭಿಃ ಅನ್ಯೇ ಲಕ್ಷಣ ಸಂಯುಕ್ತ ಶೂರಾರೂಢ ಮಹಾಬಲಾಃ. ಕೈಗಳಲ್ಲಿ ತೋಮರ ಅಂಕುಶ ಧರಿಸಿದ ಮಾವುತರು ಏರಿ ಕುಳಿತಿದ್ದ ಆ ಆನೆಗಳು ಯುದ್ಧದಲ್ಲಿ ಕುಶಲಿಗಳಾಗಿದ್ದು ಯುದ್ಧಕ್ಕಾಗಿ ಸಾಗುತ್ತಿದ್ದರು. ಉತ್ತಮ ಲಕ್ಷಣಗಳಿಂದ ಕೂಡಿದ ಇತರ ಬಲವಂತರಾದ ಕುದುರೆಗಳಿದ್ದು ಅವುಗಳ ಮೇಲೆ ವೀರ ಸೈನಿಕರು ಹತ್ತಿ ಯುದ್ಧಕ್ಕಾಗಿ ಹೊರಟಿದ್ದವು. ತದ್ರಾಕ್ಷಸ ಬಲಂ ಸರ್ವಂ ವಿಪ್ರಸ್ತುತಮಶೋಭತ ಪ್ರಾವೃಟ್ಕಾಲೇ ಯಥಾ ಮೇಘ ನರ್ಧಮಾನಾ ಸುವಿದ್ಯುತಃ. ಯುದ್ಧಕ್ಕಾಗಿ ಹೊರಟ ರಾಕ್ಷಸರ ಆ ಸೈನ್ಯವು ವರ್ಷಾಕಾಲದಲ್ಲಿ ಸಿಡಿಲು ಸಹಿತ ಗರ್ಜಿಸುವ ಮೇಘಗಳಂತೆ ಶೋಭಿಸುತ್ತಿದ್ದವು. ನಿಸ್ಸೃತಾರಕ್ತಕ್ಷಿಣ ದ್ವಾರಾದಂಗದೋ ಯತ್ರ ಯೋಥಪಃ ತೇಷಾಂ ನಿಷ್ಕ್ರಮಮಾಣಾನಾಮಶುಭಂ ಸಮಜಾಯತ. ವಾನರ ಯೂಥಪತಿ ಅಂಗದನು ತಡೆದು ನಿಂತಿದ್ದ ಲಂಕೆಯ ದಕ್ಷಿಣ ದ್ವಾರದಿಂದ ಸೈನ್ಯ ಹೊರಟಿತು. ಅಲ್ಲಿಂದ ಹೊರಬರುತ್ತಿರುವಂತೆಯೇ ರಾಕ್ಷಸರ ಮುಂದೆ ಅಶುಭ ಸೂಚಕ ಅಪಶಕುನಗಳು ಕಾಣಿಸಿದವು. ಆಕಾಶಾದ್ವಿಘನಾತ್ ತೀವ್ರ ಉಲ್ಕಾಶ್ಚಾಭ್ಯಪತಂಸ್ತದಾ ವಮಂತಃ ಪಾವಕಜ್ವಾಲಾ ಶಿವಾ ಘೋರಾವವಾಶಿರೇ. ಮೇಘಗಳಿಲ್ಲದೆಯೇ ಆಕಾಶದಿಂದ ದುಸ್ಸಹ ಉಲ್ಕಾಪಾತ ಆಗತೊಡಗಿತು. ಭಯಂಕರ ಗುಳ್ಳೆ ನರಿಗಳು ಬೆಂಕಿಯನ್ನು ಉಗುಳುತ್ತಾ ಕೆಟ್ಟದಾಗಿ ಕುಗ್ಗಿಕೊಳ್ಳುತ್ತಿದ್ದವು. ವ್ಯಾಹರಂತ ಮೃಗಾಘೋರ ರಕ್ಷಸಾಂ ನಿಧನಂ ತದಾ ಸಮಾಪತಂತೋ ಯೋಧಾಸ್ತು ಪ್ರಾಸ್ಖಲಂ ತತ್ರ ದಾರುಣಂ. ರಾಕ್ಷಸರ ಸಂಹಾರ ಸೂಚಕವಾಗಿ ಘೋರ ಪಶುಗಳು ಕೂಗುತ್ತಿದ್ದವು. ಯುದ್ಧಕ್ಕಾಗಿ ಹೊರಟ ಯೋಧರು ಎಡವಿ ಬೀಳುತ್ತಿದ್ದರು. ಇದರಿಂದ ಅವರ ದಾರುಣ ಅವಸ್ಥೆಯಾಯಿತು. ಏತಾನೌತ್ಪಾತಿಕಾಂ ದೃಷ್ಟ್ವಾ ವಜ್ರದಂಷ್ಟೋ ಮಹಾಬಲಃ ಧೈರ್ಯಮಾಲಂಬ್ಯ ತೇಜಸ್ವಿ ನಿರ್ಧಗಾಮರಣೋತ್ಸುಕಃ. ಇಂತಹ ಉತ್ಪಾತ ಸೂಚಕ ಅಪಶಕುನಗಳನ್ನು ನೋಡಿಯೂ ಮಹಾಬಲಿ ವಜ್ರದಂಷ್ಟ್ರನು ಧೈರ್ಯಗೆಡದೆ ಆ ತೇಜಸ್ವಿ ವೀರನು ಯುದ್ಧಕ್ಕಾಗಿ ಉತ್ಸುಕನಾಗಿ ಹೊರಟೇ ಬಿಟ್ಟನು. ತಾಂಸ್ತು ವಿದ್ರವತೋ ದೃಷ್ಟ್ವಾ ವಾನರಾಜಿತಕಾಶಿನಃ ಪ್ರಣೇದುಸ್ಸು ಮಹಾನಾದಾನ್ ದಿಶಶ್ಶಬ್ದೇನ ಪೂರಯನ್. ತೀವ್ರಗತಿಯಿಂದ ಬರುತ್ತಿರುವ ರಾಕ್ಷಸರನ್ನು ನೋಡಿ ವಿಜಯಲಕ್ಷ್ಮಿಯಿಂದ ಸಂಪನ್ನರಾದ ವಾನರರು ಜೋರಾಗಿ ಗರ್ಜಿಸತೊಡಗಿದರು. ಅವರ ಸಿಂಹನಾದವು ಎಲ್ಲ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿತು. ತತಃ ಪ್ರವೃತ್ತಂ ತುಮುಲಂ ಹರೀಣಾಂ ರಾಕ್ಷಸೈಃ ಸಹ ಘೋರಾಣಾಂ ಭೀಮರೂಪಾಣಾಂ ಅನ್ಯೋನ್ಯವಧಕಾಂಕ್ಷಿಣಾಂ. ಅನಂತರ ಭಯಾನಕ ರೂಪವನ್ನು ಧರಿಸುವ ಘೋರ ವಾನರರಲ್ಲಿ ಮತ್ತು ರಾಕ್ಷಸರಲ್ಲಿ ತುಮುಲ ಯುದ್ಧ ಪ್ರಾರಂಭವಾಯಿತು. ಎರಡೂ ಪಕ್ಷದ ಯೋಧರು ಒಬ್ಬರು ಮತ್ತೊಬ್ಬರನ್ನು ಕೊಲ್ಲಲು ಬಯಸುತ್ತಿದ್ದರು. ನಿಷ್ಪತಂತೋ ಮಹೋತ್ಸಾಹ ಭಿನ್ನ ದೇಹ ಶಿರೋಧರಾಃ ರುಧಿರೋಕ್ಷಿತ ಸರ್ವಾಧಿನ್ಯಪತಂಧರಣೀತಲೆ. ಭಾರಿ ಉತ್ಸಾಹದಿಂದ ವಾನರರು ರಾಕ್ಷಸರು ಯುದ್ಧಕ್ಕಾಗಿ ಮುನ್ನುಗ್ಗುತ್ತಿದ್ದರು. ಆದರೆ ಶರೀರ ಕತ್ತರಿಸಲ್ಪಟ್ಟು ಭೂಮಿಗೆ ಬೀಳುತ್ತಿದ್ದರು. ಆಗ ಅವರ ಸರ್ವಾಂಗಗಳು ರಕ್ತದಿಂದ ತೊಯ್ದು ಹೋಗುತ್ತಿದ್ದವು. ಕೇಚಿದನ್ಯೋನ್ಯಮಾಸಾದ್ಯ ಶೂರಾಃ ಬಾಹವಃ ಕ್ಷಿಪರ್ವಿವಿಧಾನ್ ಶಸ್ತ್ರಾನ್ ಸಮರೇಶ್ವನಿವರ್ತಿನಃ. ಯುದ್ಧದಿಂದ ಎಂದೂ ಹಿಂದಕ್ಕೆ ಸರಿಯದೆ ಪರಿಘಗಳಂತೆ ಬಾಹುಗಳಿದ್ದ ಎಷ್ಟೋ ಶೂರ ವೀರರು ಪರಸ್ಪರ ಹತ್ತಿರ ಹೋಗಿ ನಾನಾ ಪ್ರಕಾರದ ಅಸ್ತ್ರಶಸ್ತ್ರಗಳಿಂದ ಪ್ರಹರಿಸುತ್ತಿದ್ದರು. ದ್ರುಮಾಣಾಂ ಚ ಶೀಲಾನಾಂ ಚ ಶಸ್ತ್ರಾಣಾಂ ಚಾಪಿ ನಿಸ್ವರಃ ಶ್ರೂಯತೆ ಸುಮಹಾಂಸ್ತತ್ರ ಘೋರೋ ಹೃದಯ ಭೇದನಃ. ಆ ರಣರಂಗದಲ್ಲಿ ಪ್ರಯೋಗಿಸುವ ವೃಕ್ಷ ಪರ್ವತಗಳ ಹಾಗೂ ಶಸ್ತ್ರಗಳ ಮಹಾಘೋರ ಶಬ್ದವು ಕಿವಿಗೆ ಬಿದ್ದಾಕ್ಷಣ ಹೃದಯವನ್ನು ಸೀಳಿಬಿಡುತ್ತಿತ್ತು. ರಥನೇಮಿಸ್ವನಸ್ತತ್ರ ಧನುಷಶ್ಚಾಪಿ ಘೋರವತ್ ಶಂಖಭೇರಿ ಮೃದಂಗಾನಾಂ ಬಭೂವ ತುಮುಲಸ್ವನಃ.
ರಥಚಕ್ರಗಳ ಗಡ ಗಡ ಧನುಷ್ಟಂಕಾರ ಶಂಖ ಭೇರಿ ಮೃದಂಗಗಳ ಶಬ್ದ ಜೋರಾಗಿ ಭಾರಿ ಭಯಂಕರವಾಗಿ ಅನಿಸುತ್ತಿತ್ತು. ಕೇಚಿದಸ್ತ್ರಾಣಿ ಸಂತ್ಯಜ್ಯ ಬಾಹುಯುದ್ಧಮಕುರ್ವತ ಫಲೈಶ್ಚ ಚರಣೈಶ್ಚಾಪಿ ಮುಷ್ಟಿಭಿಶ್ಚ ದ್ರುಮೈರಪಿ ಜಾನುಭಿಶ್ಚ ಹತಾಃ ಕೇಚಿದ್ ಭಗ್ನದೇಹಾಶ್ಚ ರಾಕ್ಷಸಾಃ ಶಿಲಾಭಿಶ್ಚೂರ್ಣಿತಾಃ ಕೇಚಿದ್ ವಾನರೈರ್ಯುದ್ಧ ದುರ್ಮದೈಃ. ಕೆಲವು ಯೋಧರು ಶಸ್ತ್ರ ಬಿಸುಟು ಬಾಹುಯುದ್ಧವನ್ನು ಮಾಡತೊಡಗಿದರು. ಕೈಯೇಟಿನಿಂದ, ಕಾಲಿನ ವಧೆಯಿಂದ, ಮುಷ್ಟಿಗಳಿಂದ, ವೃಕ್ಷಗಳಿಂದ, ಮೊಣಕಾಲುಗಳಿಂದ ಏಟು ತಿಂದು ಎಷ್ಟೋ ರಾಕ್ಷಸರ ಶರೀರಗಳು ನುಚ್ಚು ನೂರಾದವು. ರಣ ದುರ್ಮದ ವಾನರರು ಶಿಲೆಗಳಿಂದ ಹೊಡೆದು ಎಷ್ಟೋ ರಾಕ್ಷಸರನ್ನು ಕೊಂದು ಹಾಕಿದರು. ವಜ್ರದಂಷ್ಟ್ರೋ ಭೃಶಂರಾಪಾಣೈ ರಣೇ ವಿತ್ರಾಸಯನ್ ಹರೀನ್ ಚಚಾರಲೋಕ ಸಂಹಾರೇ ಪಾಶಹಸ್ತ ಇವಾಂತಕಃ. ಆಗ ವಜ್ರದಂಷ್ಟ್ರನು ಬಾಣಗಳಿಂದ ವಾನರರನ್ನು ಅತ್ಯಂತ ಭಯಗೊಳಿಸುತ್ತಾ 3 ಲೋಕಗಳನ್ನು ಸಂಹಾರ ಮಾಡಲು ಹೊರಟ ಪಾಶಧಾರಿ ಯಮನಂತೆ ಯುದ್ಧರಂಗದಲ್ಲಿ ಸಂಚರಿಸತೊಡಗಿದನು. ಬಲವಂತೋಸ್ತ್ರ ವಿದುಷೋ ನಾನಾ ಪ್ರಹರಣಾರಣೆ ಭಗ್ನರ್ವಾನರ ಸೈನ್ಯಾನಿ ರಾಕ್ಷಸ ಕ್ರೋಧ ಮೂರ್ಛಿತಾ. ಜೊತೆಗೆ ಕ್ರೋಧಗೊಂಡ ಇತರ ಅಸ್ತ್ರವೇತ್ತರಾದ ಬಲವಂತ ರಾಕ್ಷಸರು ಶಸ್ತ್ರಗಳನ್ನು ಧರಿಸಿ ವಾನರ ಸೈನ್ಯವನ್ನು ಸಂಹರಿಸತೊಡಗಿದರು. ಲಗ್ನೇ ತಾನ್ ರಾಕ್ಷಸಾನ್ ಸರ್ವಾನ್ ದೃಷ್ಟೋ ವಾಲಿಸುತೋರಣೆ ಕ್ರೋಧೇನ ದ್ವಿಗುಣಾವಿಷ್ಟ ಸಂವರ್ತಕ ಇವಾನಲಃ. ಆದರೆ ಪ್ರಳಯ ಕಾಲದ ಸಂವರ್ತಕ ಅಗ್ನಿಯು ಪ್ರಾಣಿಗಳನ್ನು ಸಂಹರಿಸುವಂತೆಯೇ ವಾಲಿಪುತ್ರ ಅಂಗದನು ಇಮ್ಮಡಿ ಉತ್ಸಾಹದಿಂದ ರಾಕ್ಷಸರನ್ನು ವಧಿಸತೊಡಗಿದನು. ತಾನ್ ರಾಕ್ಷಸಗಣಾನ್ ಸರ್ವಾನ್ ವೃಕ್ಷಮುದ್ಯಮ್ಯ ವೀರ್ಯವಾನ್ ಅಂಗದಃ ಕ್ರೋಧತಾಂ ರಾಕ್ಷ ಸಿಂಹ ಮೃಗಾನಿವ ಸಕಾರ ಕದನಂ ಘೋರಂ ಶಕ್ರತುಲ್ಯ ಪರಾಕ್ರಮಃ. ಅವನ ಕಣ್ಣುಗಳು ಕ್ರೋಧದಿಂದ ಕೆಂಪಾಗಿದ್ದು ಇಂದ್ರನಂತೆ ಪರಾಕ್ರಮಿಯಾಗಿದ್ದನು. ಸಿಂಹವು ಸಣ್ಣ ಪ್ರಾಣಿಗಳನ್ನು ಸುಲಭವಾಗಿ ಕೊಲ್ಲುವಂತೆ ಪರಾಕ್ರಮಿ ಅಂಗದನು ಒಂದು ಮರವನ್ನೆತ್ತಿಕೊಂಡು ಎಲ್ಲ ರಾಕ್ಷಸ ಸೈನಿಕರನ್ನು ಸಂಹರಿಸತೊಡಗಿದನು. ಅಂಗದಾಭಿಹತಾಸ್ತತ್ರ ರಾಕ್ಷಸಾ ಭೀಮ ವಿಕ್ರಮಾಃ ವಿಭಿನ್ನ ಶಿರಸಾ ಹೇತುರ್ನಿಕೃತ್ತಾ ಇವ ಪಾದಪಾಃ. ಅಂಗದನ ಪ್ರಹಾರದಿಂದ ಆ ಭಯಾನಕ ಪರಾಕ್ರಮಿ ರಾಕ್ಷಸರು ತಲೆ ಕಡಿದ ಮರಗಳಂತೆ ಶಿರಗಳನ್ನು ಕಳೆದುಕೊಂಡು ನೆಲಕ್ಕೆ ಬೀಳತೊಡಗಿದರು. ರಥೇಶ್ಚಿತ್ರೈ ಧ್ವಜೈರಶ್ವೈ ಶರೀರೈರ್ಹರಿರಾಕ್ಷಸಾಂ ರುಧಿರೌಘೇನ ಸಂಚನ್ನ ಭೂಮಿರ್ಭಯಕರೀ ತದಾ. ಆಗ ರಥಗಳಿಂದ, ಚಿತ್ರ ವಿಚಿತ್ರ ಧ್ವಜಗಳಿಂದ, ಕುದುರೆಗಳಿಂದ, ರಾಕ್ಷಸರ ಮತ್ತು ವಾನರರ ದೇಹಗಳಿಂದ ಹರಿದ ರಕ್ತದ ಹೊಳೆಯಿಂದ ಆ ರಣಭೂಮಿಯು ಭಯಾನಕವಾಗಿ ಕಂಡುಬರುತ್ತಿತ್ತು. ಆರಕೇಯೋರವಸ್ತ್ರೈಶ್ಚ ಶಸ್ತ್ರೈಶ್ಚ ಸಮಲಂಕೃತಃ ಭೂಮಿರ್ಭಾತಿರಣೇ ತತ್ರ ಶಾರದೀವ ಯಥಾ ನಿಶಾ. ಯೋಧರ ಹಾರ, ಕೇಯೂರ, ವಸ್ತ್ರ, ಶಸ್ತ್ರಗಳಿಂದ ಅಲಂಕೃತವಾದ ರಣಭೂಮಿಯು ಶರತ್ಕಾಲದ ಇರುಳಿನಂತೆ ಶೋಭಿಸುತ್ತಿತ್ತು. ಅಂಗದಸ್ಯ ಚ ವೇಗೇನ ತದ್ ರಾಕ್ಷಸ ಬಲಂ ಮಹತ್ ಪ್ರಾಕಂಪತ ತದಾ ತತ್ರ ಪವನೇನಾಂಬುದೋ ಯಥಾ. ಅಂಗದನ ವೇಗದಿಂದ ಆ ವಿಶಾಲ ರಾಕ್ಷಸ ಸೈನ್ಯವು ವಾಯುವೇಗದಿಂದ ಕಂಪಿಸುವ ಮೇಘಗಳಂತೆ ನಡುಗಿ ಹೋಯಿತು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 53ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.